ಸೊ ಇಲ್ಲಿ ಅಪ್ಲೈ ಮಾಡಲಿಕ್ಕಂತೂ ತುಂಬ ಹಾಯ್ ಎಲ್ಲರಿಗೂ. ಸೊ ಇವತ್ತೊಂದು ಒಳ್ಳೆ ಅಪರ್ಚುನಿಟಿ ಇದೆ. ಇದು ಕೂಡ ವರ್ಕ್ ಫ್ರಮ್ ಹೋಮ್ ಕೆಲಸ ಮತ್ತು ಕನ್ನಡ ಭಾಷೆಯಲ್ಲಿ ಮಾಡುವಂಥದ್ದು ವಾಯ್ಸ್ ಪ್ರೊಸೆಸ್. ಸೊ ಮನೆಯಲ್ಲಿ ಕೂತ್ಕೊಂಡು ಮಾಡುವಂಥ ರಿಮೋಟ್ ಕೆಲಸ ಇದು. ಸ್ವಲ್ಪ 5 ಗಂಟೆ ಹಾಕಿ ಆಯಿತು ಇದು ಪೋಸ್ಟ್ ಮಾಡಿ. 5 ಅವರ್ಸ್ ಆಗಿದೆ ಅಷ್ಟೇ ಪೋಸ್ಟ್ ಮಾಡಿ. ಓಪನಿಂಗ್ಸ್ 80 ಇದೆ ಮತ್ತು ಇಲ್ಲಿ ಅಪ್ಲಿಕೇಶನ್ಸ್ ಅನ್ನೋದು ಆಲ್ರೆಡಿ 32 ಅಪ್ಲಿಕೇಶನ್ಸ್ ಬಂದಿದೆ. ಸೊ ನೀವು ಕೂಡ ಫಟಾಫಟ್ ನನ್ನ ವಿಡಿಯೋ ನೋಡಿದ ಮೇಲೆ ಬೇಗನೆ ಅಪ್ಲೈ ಮಾಡಿ. ಮತ್ತು ರಿವ್ಯೂಸ್ ಕೂಡ ಹಾಕಿದ್ದಾರೆ, ಯಾರು ಇದಕ್ಕಿಂತ ಮುಂಚೆ ಇಲ್ಲಿ ಕೆಲಸ ಮಾಡಿದವರು ಅವರ ಒಪಿನಿಯನ್ನ ಹಾಕಿದ್ದಾರೆ, ಯಾವ ರೀತಿ ಕಂಪನಿ ಇದೆ ಏನೆಲ್ಲ ಹಾಕಿದ್ದಾರೆ. ಸೊ ನಿಮಗೆ ಅದು ನೀವು ನೋಡ್ಕೊಳ್ಬೋದು. ಮತ್ತು ಇದು ಕಂಪ್ಲೀಟ್ ಆಗಿ ಮನೆಯಿಂದ ಮಾಡುವಂಥ ಕೆಲಸ ಮತ್ತು ಇಮಿಡಿಯೇಟ್ ಜಾಯಿನ್ ಆಗುವವರು ಬೇಕು. ಓಕೆ, ಸೊ ಇಮಿಡಿಯೇಟಾಗಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಕನ್ನಡ ವಾಯ್ಸ್ ಪ್ರೊಸೆಸ್ ಇದು, ಕನ್ನಡ ಭಾಷೆಯಲ್ಲಿ ಕೆಲಸ ಮತ್ತು ಮನೆಯಿಂದ ಕೂತ್ಕೊಂಡು ಮಾಡುವಂಥದ್ದು. ಸೊ ಇವಾಗ ಕಂಪನಿ ಬಗ್ಗೆ ಕರೆಕ್ಟಾಗಿ ತಿಳ್ಕೊಳ್ಬೇಕು ನೀವು. ಅದಕ್ಕೋಸ್ಕರ ಕಂಪನಿ ಹೇಗಿದೆ, ಹೇಗೆ ಅಪ್ಲೈ ಮಾಡೋದು, ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ಸೊ ನೀವು ಆದಮೇಲೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಏನೆಲ್ಲ ಪ್ರಾಸೆಸ್ ಇದೆ, ಹೇಗಿದೆ ಕಂಪನಿ ಅದೊಮ್ಮೆ ನೋಡ್ಕೊಳ್ಳಿ, ನಾನು ಹೇಳ್ತೇನೆ ನಿಮಗೆ. ಸೊ ಇದು ಕೆಲಸ ಯಾವುದಂತ ಹೇಳಿದರೆ ಕಂಪ್ಲೀಟ್ ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಕೆಲಸ. ಓಕೆ, ಅನುಭವ ಇದ್ದವರು, ಅನುಭವ ಇಲ್ಲದವರು, ಫ್ರೆಷರ್ಸ್, ಎಕ್ಸ್ಪೀರಿಯನ್ಸ್ಡ್ ಯಾರು ಬೇಕಾದರೂ ಅಪ್ಲೈ ಮಾಡಿದರೂ ಆಗ್ತದೆ. ನಿಮಗೆ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಕೆಲಸ ಆಯಿತು. ಸೊ ಲಿಂಕನ್ನು ಓಪನ್ ಮಾಡಿದ ತಕ್ಷಣ ಒಂದು ವೆಬ್ಸೈಟ್ ನಿಮಗೆ ಓಪನ್ ಆಗ್ತದೆ. ಸೊ ಹೇಗೆ ಕೆಲಸ ಅಂತ ಹೇಳಿದರೆ ಇದು ಪಾಡ್ಕಾಸ್ಟ್ ಥರ. ಪಾಡ್ಕಾಸ್ಟ್ ಕೇಳಿದಿರಲ್ವಾ? ಪಾಡ್ಕಾಸ್ಟ್ ಅಂತ ಹೇಳಿದರೆ ಕಂಟೆಂಟನ್ನು ನೀವು ಸ್ಪೀಕರ್. ಓಕೆ, ಪಾಡ್ಕಾಸ್ಟ್ ಕಂಟೆಂಟಿಗೆ ನೀವೊಂದು ಸ್ಪೀಕರ್ ಆಗಿ ಮನೆಯಿಂದ ಮಾಡುವಂಥ ಕೆಲಸ. ಅದು ಕೂಡ ಮಾತನಾಡೋದು ನೀವು ಕನ್ನಡ ಭಾಷೆಯಲ್ಲಿ. ಸೊ ಇವರು ಯಾರಿಗೆಲ್ಲ ಇಂಟ್ರೆಸ್ಟಿಂಗ್ ಇದೆ, ಯಾರೆಲ್ಲ ಒಳ್ಳೆಯದಾಗಿ ಕೆಲಸ ಮಾಡ್ತಾರೆ ಮತ್ತು ಯಾರಿಗೆಲ್ಲ ಕಾನ್ಫಿಡೆಂಟ್ ಇದೆ ಮಾತನಾಡುವಾಗ, ಸೊ ಟೈಮ್ಗೆ ತಕ್ಕಂತೆ ಮಾತನಾಡುವವರು ಮತ್ತು ಕನ್ವರ್ಸೇಷನ್ನ ಮಾಡುವವರು, ಒಳ್ಳೆಯ ಒಂದು ಏನಾದರೂ ಕಸ್ಟಮರ್ದು ಕ್ವೈರೀಸ್ ಏನಾದರೂ ಇರ್ತದೆ ಅವರಿಗೆ ಫೀಡ್ಬ್ಯಾಕ್ ಕೊಡುವವರು, ತಕ್ಷಣ ಕ್ವೈರೀಸನ್ನು ಸಾಲ್ವ್ ಮಾಡುವಂಥವರು, ಸಂದರ್ಭಕ್ಕೆ ತಕ್ಕಂತೆ ಟೈಮಿಗೆ ತಕ್ಕಂತೆ ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡುವವರು. ಸೊ ಪಾಡ್ಕಾಸ್ಟ್ ನಿಮಗೆ ಅದೇ ಪಾಡ್ಕಾಸ್ಟ್ ಯಾವ ರೀತಿ ಮಾಡ್ತಾರಂತ ನೀವು ನೋಡಿರ್ಬೋದು ಯೂಟ್ಯೂಬಲ್ಲೆಲ್ಲ. ಸೊ ಅದೇ ರೀತಿಯಲ್ಲಿ ಡಿಸ್ಕಷನ್ ಎಲ್ಲ ಮಾಡಲಿಕ್ಕೆ ಮತ್ತು ರೆಕಾರ್ಡ್ ಮಾಡುವಂಥದ್ದು ಅಂಥದ್ದು ಕೆಲಸ ನಿಮಗೆ. ಓಕೆ, ನೆಕ್ಸ್ಟ್ ಏನೆಲ್ಲ ಜವಾಬ್ದಾರಿ ಅಂತ ಹೇಳಿದರೆ ಕನ್ನಡದಲ್ಲಿ ಸಾಮಾನ್ಯವಾಗಿ ಕನ್ನಡದಲ್ಲೇ ಮಾತಾಡೋದು ಕನ್ನಡ ಭಾಷೆ. ಮತ್ತು ಡೇ ಬೈ ಡೇ ಏನೆಲ್ಲ ವಿಷಯಗಳನ್ನು ಏನೆಲ್ಲ ಇರ್ತದೆ ವಿಷಯಗಳು ಡೇ ಬೈ ಡೇದ್ದು ಅದನ್ನು ನೀವು ಕಂಪ್ಲೀಟಾಗಿ ಮಾಡುವಂಥದ್ದು. ನೆಕ್ಸ್ಟ್ ಒಂದು ಮಾತನಾಡುವ ಟೋನ್ ಇದೆ ಅಲ್ವಾ, ಅದು ತುಂಬ ಒಳ್ಳೆಯದಿರಬೇಕು. ಕಾನ್ಫಿಡೆಂಟಾಗಿ ಮಾತನಾಡುವಂಥದ್ದು, ಸ್ವರ ತುಂಬ ಒಳ್ಳೆಯದಿರಬೇಕು ನ್ಯಾಚುರಲ್ ಆಗಿ. ನೆಕ್ಸ್ಟ್ ಏನು ರೆಕಾರ್ಡ್ಸ್ ಎಲ್ಲ ಮೇಂಟೈನ್ ಮಾಡಲಿಕ್ಕೆಲ್ಲ ಇರ್ತದೆ ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡುವಂಥದ್ದು. ಓದಲಿಕ್ಕೂ ಟೈಪ್ ಮಾಡಲಿಕ್ಕೂ ಬರಬೇಕು, ಕನ್ನಡದಲ್ಲಿ ಮಾತನಾಡಲಿಕ್ಕೂ ಬರಬೇಕು, ಓದಲಿಕ್ಕೂ ಬರೀಬೇಕು, ಬರೀಲಿಕ್ಕೂ ಬರಬೇಕು. ಪ್ರತಿ ರೆಕಾರ್ಡಿಂಗ್ಗೆ ನಿಮಗೆ ಒಂದು ನೋಟಿಸ್ ಇರ್ತದೆ, ಕೊಡ್ತಾರೆ, ಯಾವ ರೀತಿ ನೀವು ಮಾತಾಡ್ತಿದ್ದೀರಿ, ಮಾತಾಡಬೇಕು, ಏನು ಮಿಸ್ಟೇಕ್ ಎಲ್ಲ ಆಗಿದೆ, ನಿಮ್ಮ ರೆಕಾರ್ಡಿಂಗನ್ನೆಲ್ಲ ಚೆಕ್ ಮಾಡ್ತಾರೆ. ಸೊ ವಿಷಯವನ್ನು ನಿಮಗೆ ಈಗ ಸಂಪೂರ್ಣವಾಗಿ ತಿಳಿಸ್ತೇನೆ, ಯಾವುದು ಕಂಪನಿ ಅಂತೇಳಿ ನಿಮಗೆ ಗೊತ್ತಾಗ್ತದೆ ನೋಡಿದರೆ. ಓಕೆ, ಸೊ ಇದು ಕಂಪ್ಲೀಟಾಗಿ ಮನೆಯಿಂದ ಮಾಡುವಂಥ ಕೆಲಸ. ವಿಡಿಯೋ ಲಿಂಕನ್ನು ಕ್ಲಿಕ್ ಮಾಡಿದರೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗ್ತಾರೆ ನಿಮ್ಮ ಮುಂದೆ. ಸೊ ಇಲ್ಲಿ ಅಪ್ಲೈ ಮಾಡಲಿಕ್ಕಂತೂ ತುಂಬ ಅಂದರೆ ತುಂಬ ಈಸಿ. ಬೇರೆ ನಾನು ವರ್ಕ್ ಫ್ರಮ್ ಹೋಮ್ ಹೇಳಿದ್ದೇನಲ್ವ, ಆ ಥರ ಅಲ್ಲ. ಇಮೇಲ್ ಐ ಡಿ ಇದೆ ಮತ್ತು ವಾಟ್ಸಪ್ ನಂಬರ್ ಇದೆ. ಎರಡರಲ್ಲಿ ಒಂದಕ್ಕೆ ನೀವು ರೆಸ್ಯೂಮನ್ನು ಶೇರ್ ಮಾಡಿ, ಇಲ್ಲದೆ ಎರಡಕ್ಕೂ ಶೇರ್ ಮಾಡಿದರೂ ಆಗ್ತದೆ, ಪ್ರಾಬ್ಲಮ್ ಇಲ್ಲ. ಸೊ ಫ್ರೆಷರ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ಅಪ್ಲೈ ಮಾಡ್ಬೋದು. ಟೈಮಿಂಗ್ಸ್ 9 ಗಂಟೆಯಿಂದ 6 ಗಂಟೆ ತನಕ. ಓಕೆ, ಒಳ್ಳೆದಿದೆ ಕೆಲಸ ಇದು. ಪರ್ಮನೆಂಟ್ ಜಾಬ್, ಮನೆಯಲ್ಲಿ ಕೂತ್ಕೊಂಡು ಮಾಡುವಂಥದ್ದು. ಎಂಜಾಯ್ ಮಾಡಿ, ಅಪ್ಲೈ ಮಾಡಿ, ಬೇಗಲೇ ಅಪ್ಲೈ ಮಾಡಿ, ಈಗಲೇ ಅಪ್ಲೈ ಮಾಡಿ. ಈ ಲಾಗಿನ್ ಟು ಅಪ್ಲೈಯಲ್ಲಿ ನಿಮ್ಮ ಇಮೇಲ್ ಐ ಡಿಯನ್ನು ಹಾಕಿ, ಪಾಸ್ವರ್ಡನ್ನು ಹಾಕಿ,
ಕ್ರಿಯೇಟ್ ಮಾಡಿದ್ದು ಇದ್ದರೆ, ಇಲ್ಲ ಅಂತಾದರೆ ಸೈನ್ ಇನ್ ವಿತ್ ಗೂಗಲ್ ಅಂತ ಕೊಡಿ. ಫಸ್ಟ್ ಟೈಮ್ ಯಾರು ವಿಸಿಟ್ ಮಾಡೋದಾದರೆ Naukri.comಗೆ ಅಷ್ಟೇ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು ಲಿಂಕನ್ನು ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಓಪನ್ ಆಗ್ತದೆ. ಲಿಂಕ್ ಓಪನ್ ಆಗಿ ವೆಬ್ಸೈಟ್ ಓಪನ್ ಆಗೋದು ನೌಕರಿ. ಓಕೆ, Naukri.com ವೆಬ್ಸೈಟ್ ನಿಮಗೆ ಓಪನ್ ಆಗ್ತದೆ. ಸೊ ಇವಾಗ ಅಲ್ಲಿ ನೀವು ನೋಡ್ಬೋದು ಹೈರಿಂಗ್ ಫ್ರೆಷರ್ಸ್ ಕನ್ನಡ ವಾಯ್ಸ್ ವರ್ಕ್ ಫ್ರಮ್ ಹೋಮ್ ಇಮಿಡಿಯೇಟ್ ಜಾಯಿನ್ ಆಗೋರು ಬೇಕು. ಓಕೆ, ನೆಕ್ಸ್ಟ್ ಕಂಪನಿ ಯಾವುದಂತ ಹೇಳಿದರೆ ಹೈಬ್ರೋ ಟೆಕ್ನಾಲಜಿ ಅಂತ ಹೇಳಿ ನೀವಿಲ್ಲಿ ನೋಡ್ಬೋದು. ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಜಾಬ್. ನೆಕ್ಸ್ಟ್ 5 ಗಂಟೆ ಆಯಿತು ಮಾತ್ರ, 5 ಅವರ್ಸ್ ಆಯಿತು. ಓಕೆ, ಇದು ಜಾಬ್ ಪೋಸ್ಟ್ ಮಾಡಿ. ಮತ್ತು ಇಲ್ಲಿ ಓಪನಿಂಗ್ಸ್ ಅನ್ನೋದು 80 ಇದೆ. ಅಪ್ಲಿಕೇಶನ್ಸ್ ಆಲ್ರೆಡಿ 32 ಬಂದಿದೆ ಟೋಟಲ್. ನೆಕ್ಸ್ಟ್ ಕಸ್ಟಮರ್ ಸಪೋರ್ಟ್ ಕನ್ಸಲ್ಟೆಂಟ್ ಫ್ರೆಷರ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಜಾಬ್ ರೋಲ್ ಇದು ನಿಮ್ಮದು. ನೆಕ್ಸ್ಟ್ ಡ್ಯೂರೇಷನ್ ಅನ್ನುವಂಥದ್ದು 2 ರಿಂದ 3 ವಾರ ಡ್ಯೂರೇಷನ್. ವರ್ಕ್ ಟೈಮಿಂಗ್ 9 ಗಂಟೆಯಿಂದ 6 ಗಂಟೆ ತನಕ. ಓಕೆ, ವಿ ಆರ್ ಲುಕಿಂಗ್ ಫಾರ್ ಎಂಥೂಸಿಯಾಸ್ಟಿಕ್ ಆ್ಯಂಡ್ ಎಂಗೇಜಿಂಗ್ ಇಂಡಿವಿಜುವಲ್ಸ್ ಟು ಜಾಯಿನ್ ಅಸ್ ಆ್ಯಸ್ ರಿಮೋಟ್ ಪಾಡ್ಕಾಸ್ಟ್ ಕಂಟೆಂಟ್ ಸ್ಪೀಕರ್ಸ್. ಇಲ್ಲಿ ನೀವು ಪಾಡ್ಕಾಸ್ಟ್ ಕಂಟೆಂಟ್ ಸ್ಪೀಕರ್ ಆಗಿ ನೀವು ಇಲ್ಲಿ ಜಾಯಿನ್ ಆಗುವಂಥದ್ದು, ಅದು ಕೂಡ ಮಾತನಾಡಲಿಕ್ಕೆ ಕನ್ನಡದಲ್ಲಿ. ದಿಸ್ ಈಸ್ ಆ್ಯನ್ ಎಂಟ್ರಿ ಲೆವೆಲ್ ರೋಲ್ ಸುಟೇಬಲ್ ಫಾರ್ ಕ್ಯಾಂಡಿಡೇಟ್ಸ್ ಹೂ ಆರ್ ಕಾನ್ಫಿಡೆಂಟ್ ಕನ್ನಡ ಸ್ಪೀಕರ್ಸ್. ಯಾರಿಗೆ ಒಂದು ಕನ್ನಡ ಮಾತನಾಡಲಿಕ್ಕೆ ಬರ್ತದೆ ಇದು ಒಳ್ಳೆ ಆಪರ್ಚುನಿಟಿ, ಒಳ್ಳೆ ರೋಲ್ ಮತ್ತು ಸೂಟೇಬಲ್ ಆಗುವಂಥದ್ದು ಕನ್ನಡ ಸ್ಪೀಕರಿಗೆ ಮಾತ್ರ. ಎಂಜಾಯ್ ಕ್ಯಾಜುವಲ್ ಕನ್ವರ್ಸೇಷನ್ಸ್ ಆ್ಯಂಡ್ ಆರ್ ಕಂಫರ್ಟೇಬಲ್ ರೆಕಾರ್ಡಿಂಗ್ ಪಾಡ್ಕಾಸ್ಟ್ ಸ್ಟೈಲ್ ಡಿಸ್ಕಷನ್ಸ್. ಸೊ ನೀವು ಇಲ್ಲಿ ರೆಕಾರ್ಡ್ ಮಾಡುವಂಥದ್ದು, ಪಾಡ್ಕಾಸ್ಟ್ ಸ್ಟೈಲಲ್ಲಿ ಡಿಸ್ಕಷನ್ ಮಾಡುವಂಥದ್ದು ಮತ್ತು ಅದನ್ನು ರೆಕಾರ್ಡ್ ಮಾಡುವಂಥದ್ದು. ಓಕೆ, ಸೊ ನೀವು ಕ್ಯಾಜುವಲ್ ಕನ್ವರ್ಸೇಷನನ್ನು ಮಾತನಾಡೋದನ್ನು ನೀವು ಎಂಜಾಯ್ ಮಾಡ್ಬೋದು ಇಲ್ಲಿ. ಸೊ ರೆಸ್ಪಾನ್ಸಿಬಿಲಿಟೀಸ್ ಏನು? ಪಾರ್ಟಿಸಿಪೇಟ್ ಇನ್ ಕನ್ವರ್ಸೇಷನ್ಸ್ ಆನ್ ಜನರಲ್ ಎವ್ರಿಡೇ ನಾನ್ ಟೆಕ್ನಿಕಲ್ ಟಾಪಿಕ್ಸ್ ಇನ್ ಕನ್ನಡ. ಸೊ ಮಾತನಾಡುವವರು, ನೀವು ಪಾಡ್ಕಾಸ್ಟ್ ಸ್ಟೈಲಲ್ಲಿ ಮಾತನಾಡುವವರು ಕ್ಯಾಜುವಲ್ ಆಗಿ ಮಾತನಾಡುವಂಥದ್ದು. ಸೊ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು. ಜನರಲ್ ಆಗಿ ಹೇಗೆ ಮಾತಾಡ್ತೇವೆ ಹಾಗೆಯೇ ಪಾಡ್ಕಾಸ್ಟ್ ಅಂತ ಹೇಳಿದರೆ ಯಾರ್ದಾದ್ರು ಇಂಟರ್ವ್ಯೂ ತಗೊಳ್ಳೋದು ಅಂತ ಹೇಳ್ತಾರೆ ಕೆಲವೊಮ್ಮೆ, ಆ ರೀತಿ ಪಾಡ್ಕಾಸ್ಟ್ ಮಾಡುವಂಥದ್ದು, ಜನರಲ್ ಆಗಿ ಮಾತನಾಡುವಂಥದ್ದು. ಇದು ಮಾತಾಡಲಿಕ್ಕೆ ಕನ್ನಡದಲ್ಲಿ ಕೆಲವು ಟಾಪಿಕ್ಸ್ ಇರ್ತದೆ ಡೈಲಿ ಮಾತನಾಡುವಂಥದ್ದು. ಹಾಗೆಯೇ ಸ್ಪೀಕ್ ನ್ಯಾಚುರಲಿ ಆ್ಯಂಡ್ ಕಾನ್ಫಿಡೆಂಟ್ಲಿ ವೈಲ್ ಮೇಂಟೈನಿಂಗ್ ಅ ಪಾಸಿಟಿವ್ ಆ್ಯಂಡ್ ಫ್ರೆಂಡ್ಲಿ ಟೋನ್. ಸೊ ನೀವು ಮಾತನಾಡೋದಿದೆ ಅಲ್ವಾ, ಅದು ಫ್ರೆಂಡ್ಲಿ ಆಗಿರಬೇಕು. ಸಿಸ್ಟಮ್ಯಾಟಿಕ್ ಥರ ಮಾತನಾಡೋದಾಗಲಿ, ರ್ಯಾಶ್ ಆಗಿ ಮಾತನಾಡೋದಾಗಲಿ ಹಾಗೆಲ್ಲ ಮಾತನಾಡಲಿಕ್ಕಿಲ್ಲ. ಸೊ ನಿಮ್ಮ ಟೋನ್ನ ಮೇಲೆ ಮಾತನಾಡುವಾಗ ಒಂದು ಕಾನ್ಫಿಡೆಂಟ್ ಇರಬೇಕು ಟೋನಲ್ಲಿ, ಮತ್ತು ನ್ಯಾಚುರಲ್ ಆಗಿ ಮಾತನಾಡಬೇಕು. ಓಕೆ, ಸ್ಟೈಲಲ್ಲಿ ಏನೋ ಮಾತನಾಡೋದು ಆ ಥರ ಏನು ಬೇಡ. ರೀಡ್, ರೈಟ್, ಟೈಪ್ ಆ್ಯಂಡ್ ಸ್ಪೀಕ್ ಇನ್ ಕನ್ನಡ ಡ್ಯೂರಿಂಗ್ ರೆಕಾರ್ಡಿಂಗ್ ಆ್ಯಂಡ್ ಕೋಆರ್ಡಿನೇಷನ್ ಆ್ಯಕ್ಟಿವಿಟೀಸ್. ಸೊ ಯಾವುದಾದ್ರೂ ಆ್ಯಕ್ಟಿವಿಟೀಸನ್ನು ಮಾಡುವಾಗ ಓದಲಿಕ್ಕೂ ಬರಬೇಕು, ಟೈಪ್ ಮಾಡಲಿಕ್ಕೂ ಬರಲಿಕ್ಕೂ ಬರಬೇಕು ಮತ್ತು ಮಾತನಾಡಲಿಕ್ಕೂ ಬರಬೇಕು. ರೆಕಾರ್ಡಿಂಗ್ ಮಾಡುವಾಗ ಮತ್ತು ಕೋಆರ್ಡಿನೇಷನ್ ಬೇರೆಯವ್ರ ಹತ್ರ ಮಾತನಾಡುವ ಆ್ಯಕ್ಟಿವಿಟೀಸ್ ಟೈಮಲ್ಲಿ. ಫಾಲೋ ದ ಗೈಡ್ಲೈನ್ಸ್, ಥೀಮ್ಸ್ ಆ್ಯಂಡ್ ಪ್ರಮೋಟ್ಸ್ ಪ್ರೊವೈಡೆಡ್ ಫಾರ್ ಈಚ್ ರೆಕಾರ್ಡಿಂಗ್ ಸೆಕ್ಷನ್. ಸೊ ಇಲ್ಲಿ ನೀವು ಹೇಳ್ತಿರುವಂತಹ ಗೈಡೆನ್ಸನ್ನು ಕೇಳಿ ಅದರ ಪ್ರಕಾರನೇ ನೀವು ಫಾಲೋ ಮಾಡುವಂಥದ್ದು. ಗೈಡ್ಲೈನ್ಸನ್ನು, ಥೀಮ್ಸ್ ಕೊಡ್ತಾರೆ, ಪ್ರಾಂಪ್ಟ್ಸ್ ಇದೆ, ಅದನ್ನು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಓಕೆ, ರೆಕಾರ್ಡಿಂಗ್ ಸೆಷನ್ ನೀವೊಂದು ರೆಕಾರ್ಡಿಂಗ್ ಮಾಡಲಿಕ್ಕೆ ಉಂಟಲ್ವ ಇಲ್ಲಿ, ಸೊ ಅದನ್ನು ನಿಮಗೆ ಥೀಮ್ಸ್ ಮತ್ತು ಪ್ರಾಂಪ್ಟ್ಸನ್ನು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಅವರ ಗೈಡ್ಲೈನ್ಸ್ ಪ್ರಕಾರನೇ ನೀವು ರೆಕಾರ್ಡಿಂಗ್ ಮಾಡಲಿಕ್ಕೆ. ಎನ್ಶೂರ್ ಹೈ ಕ್ವಾಲಿಟಿ ಆಡಿಯೋ ಇನ್ಕ್ಲೂಡಿಂಗ್ ಅ ಕ್ವೈಟ್ ಎನ್ವೈರ್ಮೆಂಟ್ ಆ್ಯಂಡ್ ಕ್ಲಿಯರ್ ಸ್ಪೀಚ್. ನೀವು ಮನೆಯಲ್ಲಿ ಕೂತ್ಕೊಂಡು ಈ ಹೈ ಕ್ವಾಲಿಟಿ ಆಡಿಯೋವನ್ನು ಕೊಡುವಾಗ, ರೆಕಾರ್ಡಿಂಗ್ ಮಾಡುವಾಗ ನಿಮ್ಮ ಮನೆಯದ್ದು ಎನ್ವೈರ್ಮೆಂಟ್ ಯಾವ ರೀತಿ ಇರಬೇಕು ಅಂತ ಹೇಳಿದರೆ ಸೈಲೆಂಟ್ ಆಗಿರಬೇಕು. ನೀವು ಮಾತನಾಡೋದು ಕ್ಲಿಯರ್ ಆಗಿ ಕೇಳಬೇಕು. ಕನ್ನಡ ಮಾತಾಡುವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡೋದು, ನಿಮ್ಮ ವಾಯ್ಸ್ ಕ್ಲಿಯರ್ ಆಗಿಲ್ಲ, ನೀವು ಮಾತನಾಡೋದು ತುಂಬ ಡಿಸ್ಟರ್ಬೆನ್ಸ್ ಇದೆ ನಿಮ್ಮ ರೆಕಾರ್ಡಿಂಗಲ್ಲಿ, ಸೊ ಆ ಥರ ಎಲ್ಲ ಆಗೋದಿಲ್ಲ. ಓಕೆ, ಸೊ ನಿಮ್ಮದು ಮನೇಲಿ ನೀವು ಕೂತ್ಕೊಂಡು ಮಾಡುವಾಗ ಅದಕ್ಕಂತಲೇ ನೀವು ಕಂಫರ್ಟೇಬಲ್ ಆಗಿರಬೇಕು. ಸೊ ಹಾಗೆಯೇ ನಿಮ್ಮ ಎನ್ವೈರ್ಮೆಂಟ್ ಕೂಡ ಇರಬೇಕು. ವರ್ಕ್ ಫ್ರಮ್ ಹೋಮ್ ಅನ್ನೋದು ಅಷ್ಟು ಈಸಿ ಅಲ್ಲ, ಯಾಕೆಂದರೆ ಕೆಲವರ ಮನೆಯಲ್ಲಿ ಡಿಸ್ಟರ್ಬೆನ್ಸ್ ಇರ್ತದೆ. ಸೊ ಎಲ್ಲ ಡಿಸ್ಟರ್ಬೆನ್ಸನ್ನು ಬದಿಗಿಟ್ಟು ಕೆಲಸ ಮಾಡೋದು ವರ್ಕ್ ಫ್ರಮ್ ಹೋಮ್ ಹಾಗೇನಿರಬೇಕು.
ವರ್ಕ್ ಫ್ರಮ್ ಹೋಮ್ ಬೇಕು ಅಂತ ಹೇಳಿದರೆ ಸಾಕಾಗೋದಿಲ್ಲ. ಕೆಲವರನ್ನು ಅದೇ ಕಾರಣಕ್ಕೋಸ್ಕರ ಕಂಪನಿಯಿಂದ ತೆಗೆದು ಬಿಸಾಡ್ತಾರೆ. ಯಾಕಂತ ಹೇಳಿದರೆ ಕ್ಲೈಂಟ್ಸಿಗೆ ಕೆಲವೊಮ್ಮೆ ಅದು ಇಷ್ಟ ಆಗೋದಿಲ್ಲ. ನಿಮ್ಮದು ಮನೆಯಲ್ಲಿ ಕೂತ್ಕೊಂಡು ಮಾಡಲಿಕ್ಕೆ ಒಂದು ಚಾನ್ಸ್ ಕೊಡ್ತಾರಂತ ಹೇಳಿ ಯಾವ ರೀತಿಯಲ್ಲಿ ಡಿಸ್ಟರ್ಬೆನ್ಸ್ ಇಟ್ಕೊಂಡು ಮನೆಯಲ್ಲಿ ಕೆಲಸ ಮಾಡುವಂಥದ್ದಾಗಲಿ, ನಿಮ್ಮದು ಎನ್ವೈರ್ಮೆಂಟ್ ಎಲ್ಲ ಕರೆಕ್ಟ್ ಇಲ್ಲ ಆದರೆ, ಮಾತನಾಡುವ ವೇ ಕ್ಲಿಯರ್ ಇಲ್ಲ, ಕೇಳಿಸೋದಿಲ್ಲ, ಅದೆಲ್ಲ ಇದ್ದರೆ ಡಿಸ್ಟರ್ಬೆನ್ಸು. ಸೊ ಅಂಥವರನ್ನೆಲ್ಲ ಇಲ್ಲಿ ತಗೊಳ್ಳೋದು ಇಲ್ಲ. ಸೊ ನೀವು ವರ್ಕ್ ಫ್ರಮ್ ಹೋಮ್ಗೆ ಅಪ್ಲೈ ಮಾಡುವಾಗ ನಿಮ್ಮ ಸೈಡಿನ ನೀವು ಕರೆಕ್ಟಾಗಿರಲಿಕ್ಕೆ ಒಳ್ಳೆ ಎನ್ವೈರ್ಮೆಂಟ್ ಇರಬೇಕು, ಕ್ವಾಯ್ಟ್ ಆದ ಎನ್ವೈರ್ಮೆಂಟ್, ಓಕೆ, ಸೈಲೆಂಟ್ ಆದ ಎನ್ವೈರ್ಮೆಂಟ್. ನೆಕ್ಸ್ಟ್, work collaboratively with the team and incorporate feedback for continuous improvement. ಈಗ ನೀವೊಂದು ಕೆಲಸ ಮಾಡುವಾಗ ಡೇ ಬೈ ಡೇ ನಿಮಗೆ ಒಂದು ಟೀಮ್ ಜೊತೆ ಕೋಆರ್ಡಿನೇಷನ್ ಮಾಡಲಿಕ್ಕೆ ಇರ್ತದೆ ವರ್ಕಲ್ಲಿ ನಿಮ್ಮ ಟೀಮ್ ಹತ್ರ. ಸೊ ಅಲ್ಲಿ ನೀವು ಕೋಆಪ್ರೇಟ್ ಮಾಡುವಂಥದ್ದು ಮತ್ತು ನಿಮ್ಮ ಒಪಿನಿಯನ್, ನಿಮ್ಮದೇನು ಸಜೆಷನ್ ಇದೆ, ಯಾವ ರೀತಿ ವರ್ಕನ್ನು ಒಂದು ಇನ್ನೂ ಕೂಡ ಇಂಪ್ರೂವ್ ಮಾಡ್ಬೋದು, ಕಂಟಿನ್ಯೂಸ್ ಆಗಿ ಇಂಪ್ರೂವ್ಮೆಂಟ್ ಮಾಡೋದನ್ನು ನೀವು ಒಂದು ಫೀಡ್ಬ್ಯಾಕ್ ಮುಖಾಂತರ ಕೊಡುವಂಥದ್ದು, ಸಜೆಷನ್, ಒಪಿನಿಯನ್, ಓಕೆ, ಅದಿರಬೇಕು. ಸೊ ಇಷ್ಟೆಲ್ಲ ನಿಮಗೆ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಓಕೆ. ನೆಕ್ಸ್ಟ್ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದರೆ ಸಿಸ್ಟಮ್ ರಿಕ್ವೈರ್ಮೆಂಟ್ಸ್. ಏನೆಲ್ಲ ಸಿಸ್ಟಮ್ ನಿಮ್ಮ ಹತ್ರ ಇರಬೇಕು ಅಂತ ಹೇಳಿ. ಫಸ್ಟ್ ಒನ್, ಲ್ಯಾಪ್ಟಾಪ್ ಆರ್ ಡೆಸ್ಕ್ಟಾಪ್ ವಿತ್ ಅ ಸ್ಟೇಬಲ್ ವೈಫೈ ಕನೆಕ್ಷನ್ ಮ್ಯಾಂಡಟರಿ. ಸೊ ನಿಮ್ಮದೇ ಆದ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಇರಬೇಕು ಮತ್ತು ವೈಫೈ ಕನೆಕ್ಷನ್, ಇಂಟರ್ನೆಟ್ ಕನೆಕ್ಷನ್ ಇರಬೇಕು. ಇಂಟರ್ನೆಟ್ ಮೊಬೈಲಿದು ಕೂಡ ಆಗ್ತದೆ, ಆದರೆ ಕೆಲವರದ್ದು ಮೊಬೈಲಿದು ಕೂಡ ವರ್ಕ್ ಆಗೋದಿಲ್ಲ. ಸೊ ಆ ಥರ ಪ್ರಾಬ್ಲಮ್ಸ್ ಇದ್ದರೆ ಆಗೋದಿಲ್ಲ. ಇಷ್ಟು ನಿಮ್ಮದು ಓನ್ ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್ ಅಥವಾ ಕಂಪ್ಯೂಟರ್ ಮತ್ತು ವೈಫೈ ಇಂಟರ್ನೆಟ್ ಅದು ಬೇಕೇ ಬೇಕು. ಅವರು ಏನೂ ಕೊಡೋದಿಲ್ಲ ನಿಮಗೆ. ನೆಕ್ಸ್ಟ್, ಮೈಕ್ರೋಫೋನ್ ಕೂಡ ಬೇಕು. ಮೈಕ್ರೋಫೋನ್ ಕರೆಕ್ಟಾಗಿ ಕೇಳಲಿಕ್ಕೆ, ಕರೆಕ್ಟಾಗಿ ರೆಕಾರ್ಡಿಂಗ್ ಮಾಡಿದ್ದನ್ನು ಕೇಳಲಿಕ್ಕೂ ರೆಕಾರ್ಡಿಂಗ್ ಮಾಡಲಿಕ್ಕೂ ಅದು ಬೇಕು. ಹೆಡ್ಫೋನ್ ಅನ್ನೋದು ಮೈಕ್ರೋಫೋನ್. ನೆಕ್ಸ್ಟ್, ಅದು ಕಂಪನಿ ಕೊಡೋದಿಲ್ಲ. ಇಫ್ ಕ್ಯಾಂಡಿಡೇಟ್ಸ್ ಡು ನಾಟ್ ಹ್ಯಾವ್ ದ ರಿಕ್ವೈರ್ಡ್ microphone, they must purchase it. The company will provide 50% of the cost. ಯಾರ ಹತ್ರ ಮೈಕ್ರೋಫೋನ್ ಇಲ್ಲ ನೋಡಿ, ಹೆಡ್ಫೋನ್ ಯಾರ ಹತ್ರ ಇಲ್ಲ, ಅವ್ರೇನು ಮಾಡಬೇಕಂತ ಹೇಳಿದರೆ ಪರ್ಚೇಸ್ ಮಾಡಬೇಕು. ಕಂಪನಿಯವರು ನಿಮಗೆ 50% ಅದರದ್ದು ಕಾಸ್ಟ್ ಕೊಡ್ತಾರೆ, ಹಣ ಕೊಡ್ತಾರೆ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ, ಇಫ್ ಇಂಟ್ರೆಸ್ಟೆಡ್ ಪ್ಲೀಸ್ ಶೇರ್ ಯುವರ್ ರೆಸ್ಯೂಮ್ ಆರ್ ಕನೆಕ್ಟ್ ವಿತ್ sanidhya.g at highbrotechnology.com, SANDHIYA.G at HIGHBROTECHNOLOGY@.com, 7305623855. ಈ ನಂಬರ್ಗೆ ನಿಮ್ಮ CV-ಯನ್ನು ಶೇರ್ ಮಾಡಿ, ರೆಸ್ಯೂಮನ್ನು, ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ. ಸೊ ಇದು ಕಸ್ಟಮರ್ ಸಕ್ಸಸ್ ರೋಲು. ಇಂಡಸ್ಟ್ರಿ ಟೈಪು IT ಸರ್ವಿಸ್ ಮತ್ತು ಕನ್ಸಲ್ಟಿಂಗ್ ಇಂಡಸ್ಟ್ರಿ ಟೈಪ್ ಇದು. ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಕಸ್ಟಮರ್ ಆಕ್ಸೆಸ್ ಸರ್ವಿಸ್ ಆ್ಯಂಡ್ ಆಪ್ರೇಷನ್ಸ್. ಇದು ಫುಲ್ ಟೈಮ್ ಮತ್ತು ಪರ್ಮನೆಂಟ್ ಕೆಲಸ. ಸೊ ರೋಲ್ ಕ್ಯಾಟಗರಿ ಕಸ್ಟಮರ್ ಸಕ್ಸಸ್ ಅಂತ ಹೇಳಿ. ಗ್ರ್ಯಾಜುಯೇಟ್ ಆದವರು ಅಪ್ಲೈ ಮಾಡ್ಬೋದು. ಗ್ರ್ಯಾಜುಯೇಟ್, ಫ್ರೆಷರ್ಸ್ ಅಥವಾ ಎಕ್ಸ್ಪೀರಿಯನ್ಸ್ ಆದವರು ಅಪ್ಲೈ ಮಾಡ್ಬೋದು, ಓಕೆ. ನೆಕ್ಸ್ಟು ಇಲ್ಲಿ ನಿಮಗೆ ಕೆಲವು ಸ್ಕಿಲ್ಸ್ ಇರಬೇಕು, ಹೇಳಿದ್ದೇನೆ ನಾನು. ಇದು ಡೊಮೆಸ್ಟಿಕ್ ವಾಯ್ಸ್, ಕನ್ನಡದಲ್ಲಿ ಮಾತನಾಡುವಂಥದ್ದು, ಕಸ್ಟಮರ್ ಸಪೋರ್ಟ್ ಥರ, ಓಕೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡಿ. ಓಕೆ ಫ್ರೆಂಡ್ಸ್, ಈ ಜಾಬ್ ಅನ್ನೋದು ಖಂಡಿತವಾಗಿ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೇನೆ. ತುಂಬ ಅಂದರೆ ತುಂಬ ಈಸಿಯೆಸ್ಟ್ ವೇ, ಪಾಡ್ಕಾಸ್ಟ್ ಸ್ಟೈಲ್ ಕನ್ನಡದಲ್ಲಿ ಮಾತನಾಡುವಂಥದ್ದು ಮನೆಯಲ್ಲಿ ಕೂತ್ಕೊಂಡು. ಸೊ ಫ್ರೆಷರ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ಯಾರು ಬೇಕಾದರೆ ಅಪ್ಲೈ ಮಾಡ್ಬೋದು. ಇಮಿಡಿಯೇಟ್ ಜಾಯ್ನ್ ಆಗೋರು ಬೇಕು. ಈಗಾಗಲೇ ಆಲ್ರೆಡಿ ಅಲ್ಲಿ ಗೊತ್ತುಂಟು ನಿಮಗೆ, ಅಪ್ಲಿಕೇಶನ್ಸ್ 32 ಬಂದಿದೆ, 80 ಓಪನಿಂಗ್ಸ್ ಇದೆ, 80 ಜನ ಬೇಕು. ಹಾಗಾಗಿ ಕೂಡಲೇ ಅಪ್ಲೈ ಮಾಡಿ ಎಲ್ಲರೂ. ಮತ್ತು ಅಪ್ಲೈ ಮಾಡಲಿಕ್ಕೂ ಅಲ್ಲಿ ಬಟನ್ ಇದೆ, ಲಾಗಿನ್ ಟು ಅಪ್ಲೈ ಅಂತ ಹೇಳಿ. ಈಸಿಯೆಸ್ಟ್ ವೇ, ಒಂದು ನೀವು ಅವರ ಇಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡೋದು, ಇಲ್ಲಾಂದರೆ ಮೊಬೈಲ್ ನಂಬರಿಂದ ವಾಟ್ಸಪ್ಪಿಗೆ ಅವರಿಗೆ ರೆಸ್ಯೂಮನ್ನು ಸೆಂಡ್ ಮಾಡಿ, ಓಕೆ. ತುಂಬ ಈಸಿಯೆಸ್ಟ್ ವೇ, ಅಪ್ಲೈ ಮಾಡೋದೇನು ಕಷ್ಟ ಇಲ್ಲ ಇಲ್ಲಿ, ಅಪ್ಲೈ ಮಾಡಲಿಕ್ಕೂ ತುಂಬ ಈಸಿಯೆಸ್ಟ್ ವೇ. ಸೊ ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಎಲ್ಲರೂ ಅಪ್ಲೈ ಮಾಡಿ. ಟೈಮಿಂಗ್ ಅಂತೂ ತುಂಬ ಒಳ್ಳೆಯದಿದೆ. ಫ್ರೆಷರ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ಯಾರು ಬೇಕಾದರೂ ಜಾಯ್ನ್ ಆಗ್ಬೋದು, ಓಕೆ. ಟೇಕ್ ಕೇರ್, ಬಾಯ್ ಬಾಯ್.